384 ಮೀಟರ್ ಉದ್ದದ ರೈಲು 12 ಸೆಕೆಂಡ್ಗಳಲ್ಲಿ ಒಂದು ವಿದ್ಯುತ್ ಕಂಬನ ದಾಟ್ತೈತಿ. ಅಂದ್ರೆ ಏನಾಗುತ್ತೆ ಇದು ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಡಿಸ್ಟೆನ್ಸ್ ಎಷ್ಟು ಕೊಟ್ಟರೆ ಟ್ರೈನಿಂದ 384, ಇಲ್ಲಿ ಸ್ಪೀಡ್ ಕಂಡಿಡ್ಬೇಕು. ಟೈಮ್ ಎಷ್ಟು ಕೊಟ್ಟ 12 ಸೆಕೆಂಡ್. ಸ್ಪೀಡ್ ಎಷ್ಟಾಗುತ್ತೆ 384 ಬೈ 12 ಮಾಡಿದ್ರೆ ಸ್ಪೀಡ್ 32 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಅದೇ ಉದ್ದದ ಇನ್ನೊಂದು ರೈಲು ವಿರುದ್ಧ ದಿಕ್ಕಿನಲ್ಲಿ ಬರಾಕತ್ತೈತಿ. ಅಂದ್ರೆ ಎರಡು ಟ್ರೈನ್ಗಳು ಅಪೋಸಿಟ್ ಡೈರೆಕ್ಷನ್ ಬರಾಕತ್ತೈತಿ. ಇದ್ರದ್ದು 384, ಇದ್ರದ್ದು 384. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತಿದೆ? ಟೋಟಲ್ ಡಿಸ್ಟೆನ್ಸ್ 768 ಆಯ್ತು. 12 ಸೆಕೆಂಡ್ಗಳಲ್ಲಿ ದಾಟ್ತವೆ ಎರಡು. ಹಂಗಾದ್ರೆ ಎರಡನೇ ರೈಲಿನ ವೇಗ ಎಷ್ಟಾಗತ್ತೆ ಅಂತ ಕೇಳಿದ್ರೆ, ಒಂದ್ ರೈಲಿನ ವೇಗ ಎರಡು ಅಪೋಸಿಟ್ ಡೈರೆಕ್ಷನ್ ಬರಾಕತ್ತ ಅಂದ್ರೆ ಇದ್ರ ಸ್ಪೀಡ್ ಮತ್ತೆ ಇದ್ರ ಸ್ಪೀಡ್ ಕೂಡಿಸ್ತೀವಿ. ಇಲ್ಲಿ ಇದ್ರದಾಗ ಒಂದ್ರ ಸ್ಪೀಡ್ ಎಷ್ಟೈತಿ 32 ಐತಿ. ಇನ್ನೊಂದ್ರ ಸ್ಪೀಡ್ ಕಂಡು ಹಿಡಿಬೇಕು. ಟೈಮ್ ಎಷ್ಟಾಗೈತಿ 12 ಸೆಕೆಂಡ್ ಕೊಟ್ರ. ಇದೇನಾಗುತ್ತೆ 12 ಒಂದ್ಲೆ 12 64 ಆಗುತ್ತೆ. 64 ಈಸ್ ಈಕ್ವಲ್ ಟು 32 ಪ್ಲಸ್ ಸ್ಪೀಡ್ ಎರಡನೇದ್ರ ಟ್ರೈನ್ ಇಂದ ಆಯ್ತು. ಸ್ಪೀಡ್ ಈಸ್ ಈಕ್ವಲ್ ಟು ಎರಡನೇ ಟ್ರೈನ್ ಇಂದ ಎಷ್ಟಾಗುತ್ತೆ 32 ಮೀಟರ್ ಪರ್ ಸೆಕೆಂಡ್ ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 6 ಸ್ನೇಹಿತರ ಸರಾಸರಿ ಎತ್ತರ 144 ಸೆಂಟಿಮೀಟರ್ ಕೊಟ್ರ. ಅಂದ್ರೆ 6 ಇಂಟು 144 ಮಾಡಿದ್ರೆ ಎಷ್ಟಾಗುತ್ತೆ 864 ಸೆಂಟಿಮೀಟರ್. 6 ಮಂದಿದಾಗತ್ತೆ. ಇದೇ 150 ಸೆಂಟಿಮೀಟರ್ ಎತ್ತರದ ಒಬ್ಬ ಹುಡುಗ ಗುಂಪಿನಿಂದ ಹೊರಗೆ ಹೋಗ್ಕಂದ್ರೆ 150 ಮೈನಸ್ ಮಾಡಿದ್ರೆ ಉಳಿದಿದ್ದು ಎಷ್ಟಾಗತ್ತೆ 714 ಸೆಂಟಿಮೀಟರ್ ಉಳಿತೈತಿ. ಎಷ್ಟು ಜನ ಉಳಿತಾರೆ ಇಲ್ಲಿ 5 ಜನ ಉಳಿತಾರೆ. ಹಂಗಾರ ಹೊಸ ಸರಿ ಎತ್ತರ ಕಂಡು ಕೇಳ್ಯಾರ. ಸರಾಸರಿ ಏನಾಗತ್ತೆ ಇಲ್ಲಿ 714 ಡಿವೈಡೆಡ್ ಬೈ 5 ಮಾಡಿದ್ರೆ 142.8 ಸೆಂಟಿಮೀಟರ್ ಸರಾಸರಿ ಎತ್ತರ ಆಗತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಖರೀದಿ ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ವ್ಯತ್ಯಾಸ ರೂಪಾಯಿ 264 ಐತಿ. ಲಾಭ ಶೇಕಡ ಅವರು 33% ಇದ್ರ ಮಾರಾಟ ಬೆಲೆಯನ್ನು ಕಂಡು ಹಿಡಿರಿ ಅಂತ ಕೇಳ್ಯಾರ. ನೋಡಿ, ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ ಇಲ್ಲಿ 33% ಲಾಭ ಐತಿ. ಅಂದ್ರೆ ಏನಾಗುತ್ತೆ ಕಾಸ್ಟ್ ಪ್ರೈಸ್ 100 ಇತ್ತಂದ್ರೆ ಪ್ರಾಫಿಟ್ 33% ಅಂದ್ರೆ 133 ಆಗತ್ತೆ. ಇವೆರಡರದ್ದು ಡಿಫ್ರೆನ್ಸ್ 33. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟನ 264 ಕೊಟ್ಟನ. ಅಂದ್ರೆ ಎಷ್ಟಲೇ 33 ಎಂಟ್ಲೆ ಆತ. ಮಾರಾಟ ಬೆಲೆ ಕಂಡು ಹಿಡ್ರಿ ಅಂತ ಕೇಳ್ಯಾರ. ಸೆಲ್ಲಿಂಗ್ ಪ್ರೈಸ್ ಏನಕತಿ 133 ಇಂಟು 8 ಮಾಡಿದ್ರೆ 1064 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಒಬ್ಬನೇ ಒಂದು ಕೆಲಸನ 20 ದಿನದಾಗ ಪೂರ್ಣಗೊಳಿಸಬಹುದು ಅಂದ್ಕೊಟ್ರ. ಅಂದ್ರೆ ಎ ಎಷ್ಟು 20 ದಿನ, ಮತ್ತೆ ಬಿ ಒಬ್ಬನೇ ಅದೇ ಕೆಲಸನ 60 ದಿನದಾಗ ಪೂರ್ಣಗೊಳಿಸ್ತಾನೆ. ಬಿ ಎಷ್ಟೈತಿ 60 ದಿನ. LCM ಎಷ್ಟಾಗತ್ತೆ 60, 23 61 ಆತ. ಅವರು ಕೆಲಸ ಒಟ್ಟಿಗೆ ಆರಂಭಿಸ್ತಾರ. ಕೆಲವು ದಿನಗಳ ನಂತರ ಎ ಕೆಲಸವನ್ನು ಬಿಟ್ಟು ಮತ್ತೆ ಉಳಿದ ಕೆಲಸ ಬಿ 12 ದಿನ ಪೂರ್ಣಗೊಳಿಸ್ತಾನೆ. ಎ ಆರಂಭದಿಂದ ಎಷ್ಟು ದಿನಗಳ ನಂತರ ಕೆಲಸ ಬಿಟ್ಟನು ಅಂತ ಕೇಳ್ಯಾರ. ಟೋಟಲ್ ವರ್ಕ್ ಎಷ್ಟೈತಿ 60 ಐತಿ. ಇಬ್ರು ಸೇರಿ ಕೆಲಸ ಮಾಡ್ತಾರಂದ್ರ 3 ಪ್ಲಸ್ 1 ಇಬ್ರು ಸೇರಿ ಎಷ್ಟು ದಿನ X ದಿನ ಕೆಲಸ ಮಾಡ್ತಾರ. ಉಳಿದ ಕೆಲಸ ಬಿ ಎಷ್ಟು ದಿನ ಮಾಡ್ತಾನೆ 12 ದಿನದಾಗ. ಅವನ ಎಫಿಷಿಯನ್ಸಿ ಎಷ್ಟೈತಿ 1 ಐತಿ. ಇಲ್ಲಿ 60 ಮೈನಸ್ 12 ಈಸ್ ಈಕ್ವಲ್ ಟು 4x ಆಗುತ್ತೆ. ಇದು 48 ಈಸ್ ಈಕ್ವಲ್ ಟು 4x. X ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 12 ದಿನ ಬಂತಂದ್ರ ಎ ಎಷ್ಟು ದಿನ ಕೆಲಸ ಮಾಡ್ತಾನೆ 12 ದಿನ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 4 ಸಂಖ್ಯೆಗಳ ಸರಾಸರಿ 52 ಆಗಿದೆ ಕೊಟ್ಟರು. ಅಂದ್ರೆ 4 ಇಂಟು 52 ಮಾಡಿದ್ರೆ ಎಷ್ಟಾಗತ್ತಿದೆ 208 ಆಗುತ್ತೆ. ಮೊದಲ ಎರಡು ಸಂಖ್ಯೆಗಳ ಸರಾಸರಿ ಉಳಿದ ಎರಡು ಸಂಖ್ಯೆಗಳ ಸರಾಸರಿಗಿಂತ 3 ಪಟ್ಟು ಐತಿ. ಮೊದಲ ಎರಡು ಸಂಖ್ಯೆ ನಾ ಎ ಅಂತ ತಗೋತೀನಿ, ಉಳಿದಿದ್ದ ಎರಡು ಸಂಖ್ಯೆ ಬಿ ಅಂತ ತಗೋತೀನಿ. ಇದು ಮೊದಲ ಎರಡು ಸಂಖ್ಯೆ ಏನೈತಿ 3 ಪಟ್ಟು ಐತಿ ಉಳಿದ ಸಂಖ್ಯೆಕಿನ. ಅಂದ್ರೆ 3:1 ಐತಿ. 4 ವ್ಯಾಲ್ಯೂ ಏನೈತಿ 208 ಆತ. ಇಲ್ಲಿ ಆಮೇಲೆ ಎಷ್ಟಾಗತ್ತಿದೆ 4:52 ಆಯ್ತು. ಮೊದಲ ಎರಡು ಸಂಖ್ಯೆಗಳು ಮೊತ್ತ ಮೊದಲ ಎರಡು ಸಂಖ್ಯೆಗಳು ಮೊತ್ತ ಏನಿರೈತಿ 3 ಐತಿ. 3 ಇಂಟು 52 ಮಾಡಿದ್ರೆ ಎಷ್ಟಾಗತ್ತಿದೆ 156 ಆಕತಿ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕುರ್ಚಿಯ ಗುರುತಿಸಿ ಬೆಲೆ 5,000 ಆಗೈತಿ. 10% ಮತ್ತು X% ಎಂಬ ಎರಡು ಕ್ರಮಬದ್ಧ ರಿಯಾಯಿತಿಗಳು ನೀಡಿದ ನಂತರ ಕುರ್ಚಿಯನ್ನು 3,150ಕ್ಕೆ ಮಾರಲಿ. X ಮೌಲ್ಯ ಕಂಡು ಹಿಡ್ರಿ ಅಂತ ಕೇಳಿದ್ರೆ 5,000 ರೂಪಾಯಿ ಇದ್ದಿದ್ದು ಒಂದಕ್ಕೆ ಎಷ್ಟು 10% ಡಿಸ್ಕೌಂಟ್ ಕೊಟ್ಟನ ಅಂದ್ರೆ 9/10. ಆಮೇಲೆ X% ಅಂದ್ರೆ 100 ಮೈನಸ್ X ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಎಷ್ಟದು 3,150 ಆಯ್ತು. ಇಲ್ಲೇ 3 0 ಕ್ಯಾನ್ಸಲ್ ಆಯ್ತು. 5 1 5 6 30, 5 3 15, 9 7 63. 100 ಮೈನಸ್ X ಈಸ್ ಈಕ್ವಲ್ ಟು ಎಷ್ಟಾಯ್ತು 70 ಆಯ್ತು. X ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 30% ಬರ್ತೈತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಗೋಳದ ಅರ್ಧ ವ್ಯಾಸ 4.2 ಸೆಂಟಿಮೀಟರ್ ಆಗೈತಿ. ಆ ಗೋಳದ ಆಯತನವನ್ನು ಕಂಡು ಹಿಡಿಯಿರಿ ಅಂತ ಕೇಳ್ಯಾರ. ಅಂದ್ರೆ ವಾಲ್ಯೂಮ್ ಆಫ್ ಸ್ಪಿಯರ್ ಕೇಳ್ಯಾರ. ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನಕತಿ ಇಲ್ಲಿ 4/3 ಪೈ ಆರ್ ಕ್ಯೂಬ್ ಆಕತಿ. ರೇಡಿಯಸ್ ಎಷ್ಟು ಕೊಟ್ಟನ ಇಲ್ಲಿ 4.2 ಸೆಂಟಿಮೀಟರ್ ಕೊಟ್ಟನ. 4/3 ಇಂಟು ಪೈ ವ್ಯಾಲ್ಯೂ 22/7. 4.2 ಇಂಟು 4.2 ಇಂಟು 4.2. 7 1 7 6 12 ಆಗುತ್ತೆ. 3 3 2 6 ಅಂದ್ರೆ 0.2 ಬರ್ತೈತಿ. 4 ಇಂಟು 22 ಇಂಟು 0.2 ಇಂಟು 4.2 ಇಂಟು 4.2 ಮಾಡಿದ್ರೆ ಎಷ್ಟಾಗುತ್ತೆ 310.46 ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ಗುರುತಿಸಿದ ಬೆಲೆ 28,500 ಆಗೈತಿ ಮತ್ತು ಅದರ ಮಾರಾಟ ಬೆಲೆ 15,625 ಆಗೈತಿ. ರಿಯಾಯಿತಿ ಶೇಕಡ ಅವರನ್ನು ಕಂಡುಹಿಡಿದ್ರೆ
ಇಲ್ಲಿ ಎಷ್ಟೈತಿ ಡಿಫ್ರೆನ್ಸ್ ಇದ್ರದ್ದು 12,825 ರೂಪಾಯಿ ಆಗತ್ತೆ. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಏನಾಗುತ್ತೆ ಡಿವೈಡೆಡ್ ಬೈ ಮಾರ್ಕ್ ಪ್ರೈಸ್ ಎಷ್ಟೈತಿ 28,500 ಇಂಟು 100 ಮಾಡಿ 20 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಎಷ್ಟು ಬರ್ತೈತಿ 45% ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಚಲನಚಿತ್ರ ಟಿಕೆಟ್ ಬೆಲೆ 18% ಹೆಚ್ಚಲಾಯಿತು. ಬೆಲೆ ಹೆಚ್ಚಳದ ಪರಿಣಾಮ ಪ್ರೇಕ್ಷಕರ ಸಂಖ್ಯೆ 25% ಕಡಿಮೆ ಆಯಿತು. ಆದಾಯದ ಮೇಲೆ ಇದರ ಪರಿಣಾಮ ಏನಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ, ಬಿಫೋರ್ ಆಫ್ಟರ್ 18% ಫ್ರಾಕ್ಷನ್ ಏನಾಗುತ್ತೆ 9/50 ಆಗುತ್ತೆ. ಅಂದ್ರೆ ಮೊದಲಕ್ಕ 50 ಇತ್ತು ಪ್ರೈಸ್ ಜಾಸ್ತಿ ಆಗಿದೆ ಅಂದ್ರೆ 59 ಆಗುತ್ತೆ. ಪ್ರೇಕ್ಷಕರ ಸಂಖ್ಯೆ 25% ಕಡಿಮೆ ಆಯ್ತು ಅಂದ್ರೆ 1/4 ಐತಿ. 4ರಿಂದ 3 ಆಗುತ್ತೆ. ಇದು 200 ಇಂಟು 59 ಇಂಟು 3 ಮಾಡಿದ್ರೆ 177. ಎಷ್ಟು ಮಂದಿ ಕಮ್ಮಿ ಆಯ್ತಿಲ್ಲ 23 ಅಂದ್ರೆ ಡಿವೈಡೆಡ್ ಬೈ 200 ಇಂಟು 100 0 ಕ್ಯಾನ್ಸಲ್ ಆಗಿ 11.5% ಏನಾಕತಿ ಡಿಕ್ರೀಸ್ ಆಕತಿ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಸಂಖ್ಯೆಯಿಂದ 25 ಕಡಿತ ಮಾಡಿದಾಗ ಆ ಸಂಖ್ಯೆ ತನ್ನದೇ ಸಂಖ್ಯೆ 50% ಆಕತಿ. ಆ ಸಂಖ್ಯೆಯನ್ನ ಕಂಡ್ರಿ ಅಂತ ಕೇಳಿದ್ರೆ ಆ ಸಂಖ್ಯೆ ಎಕ್ಸ್ ಅಂತ ತೊಗೊಂತೀನಿ. ಇದ್ರಾಗ 25 ಕಡಿಮೆ ಮಾಡಿದ್ರೆ -25 ಆಕತಿ. ಅದೇನಕತಿ 50% ಇಟ್ ಸೆಲ್ಫ್ ಅಂದ್ರೆ ಅದರ ಆಗುತ್ತೆ 51 52 ಆಯ್ತು. 2x - 50 = x ಆಯ್ತು. x ಈಚೆಗೆ ಬಂದ್ರೆ x ಉಳಿದೈತಿ. ಇದು 50 ಅಂದ್ರೆ x ವ್ಯಾಲ್ಯೂ ಎಷ್ಟು 50. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಹಣದ ಮೊತ್ತವು ಸರಳ ಬಡ್ಡಿಯಲ್ಲಿ 8 ವರ್ಷ 6 ತಿಂಗಳಲ್ಲಿ ತನ್ನ ಮೊತ್ತದ 3 ಪಟ್ಟು ಆಗುತ್ತೆ. ಅಂದ್ರೆ ಪ್ರಿನ್ಸಿಪಲ್ ಒಂದಿತ್ತು ಅಮೌಂಟ್ ಎಷ್ಟಾಗುತ್ತೆ 3 ಆಗುತ್ತೆ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯ್ತು ಇಲ್ಲಿ 2 ಆಯ್ತು. ಸಿಂಪಲ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಯ್ತು. ಸಿಂಪಲ್ ಇಂಟ್ರೆಸ್ಟ್ ಎಷ್ಟೈತಿ 2 ಐತಿ. ಪ್ರಿನ್ಸಿಪಲ್ 1 ರೇಟ್ ಕಂಡು ಹಿಡಿಬೇಕು ನಾವು. ಟೈಮ್ ಎಷ್ಟು ಕೊಟ್ಟರೆ 8 ವರ್ಷ 6 ತಿಂಗಳು ಕೊಟ್ಟರೆ 6 1 6 2 12 ಅಂದ್ರೆ 17/2 ವರ್ಷ ಆಗುತ್ತೆ ಡಿವೈಡೆಡ್ ಬೈ 100 ಆಯ್ತು. ಇದೆಷ್ಟಾಗತ್ತೆ ಇದು r = 400 ಡಿವೈಡೆಡ್ ಬೈ 17 ಮಾಡಿದ್ರೆ 23.52% ರೇಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. 18 ಮಂದಿ ಒಂದು ಕೆಲಸ 13 ದಿನದ ಪೂರ್ಣಗೊಳಿಸ್ತಾರೆ. ಟೋಟಲ್ ವರ್ಕ್ ಏನತ್ತೆ 18 ಇಂಟು 13 ಆಯ್ತು. ಅದೇ ಕೆಲಸನ 54 ಮಂದಿ ಎಷ್ಟು ದಿನ ಮಾಡ್ತಾರೆ ಅಂತ ಕೇಳ 54 ಇಂಟು ಎಷ್ಟು ಜನ ಅಂತ x ಜನ ಆಗುತ್ತೆ 18 1 18 3 x = 13/3 ದಿನಗಳ ಟೈಮ್ ಅಂತಾರೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. P ರೇಷಿಯೋ Q ರೇಷಿಯೋ R ವ್ಯಾಲ್ಯೂ ಕೊಟ್ಟರೆ 9 10 11 ಹಂಗಾರೆ ನಮ್ಗೆ P + Q ರೇಷಿಯೋ Q + R ರೇಷಿಯೋ R + P ಕೇಳಿದ್ರೆ P + Q ಏನಾಗುತ್ತೆ 10 + 9 ಅಂದ್ರೆ 10 + 9 ಆಗುತ್ತೆ. Q + R ಎಷ್ಟಾಗುತ್ತೆ 10 + 11 ಆಗುತ್ತೆ. R + P ಏನಾಗುತ್ತೆ 11 + 9 ಆಗುತ್ತೆ. ಅಂದ್ರೆ 19:21:20 ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿತ್ತಳದಲ್ಲಿ ತಾಮ್ರ ಮತ್ತು ಜಿಂಕ್ನ ಅನುಪಾತ 25:12 ಐತಿ. ಅಂದ್ರೆ ತಾಮ್ರ ರೇಷಿಯೋ ಜಿಂಕ್ ಏನೈತಿ 25:12 ಐತಿ. 370 ಕಿಲೋಗ್ರಾಮ್ ಪಿತ್ತಳದಲ್ಲಿ ಎಷ್ಟು ಕಿಲೋಗ್ರಾಮ್ ತಾಮ್ರ ಐತಿ ಅಂತ ಕೇಳಿದ್ರೆ ಎಷ್ಟು ಟೋಟಲ್ ಇದು 37. ಟೋಟಲ್ ಕೆಜಿ ಎಷ್ಟು ಕೊಟ್ಟರೆ 370 ಅಂದ್ರೆ ಇಂಟು 10 ಮಾಡಿದ್ರೆ ನಮಗೆ ತಾಮ್ರ ಎಷ್ಟು ಐತಿ ಅಂತ ಕೇಳಿ 25 ಇಂಟು 10 ಮಾಡಿದ್ರೆ ಎಷ್ಟಾಗುತ್ತೆ 250 ಕೆಜಿ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಬಡ್ಡಿಯನ್ನು ವರ್ಷಕ್ಕೆ ಒಮ್ಮೆ ಸಂಯೋಜಿಸುವಂತೆ ಅಂದ್ರೆ ಕಾಂಪೌಂಡೆಡ್ ಆನ್ಯುವಲಿ ಲೆಕ್ಕ ಹಾಕಿದಾಗ ವಾರ್ಷಿಕ 30% ಬಡ್ಡಿ ಇದರಲ್ಲಿ 2 ವರ್ಷಗಳ ನಂತರ ರೂಪಾಯಿ 9,464 ಆಗುವಂತ ಹಣದ ಮೊತ್ತ ಎಷ್ಟು ಅಂತ ಕೇಳಿದ್ರೆ ಅಂದ್ರೆ ಇದು ಅಮೌಂಟ್ ಆಗುತ್ತೆ. ನಮಗೆ ಪ್ರಿನ್ಸಿಪಲ್ ಏನಂತ ಕೇಳಿದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ 30% ಏನಾಗುತ್ತೆ 3/10 ಆಗುತ್ತೆ. ಅಂದ್ರೆ 10ರಿಂದ 13 ಎಷ್ಟು ವರ್ಷ 2 ವರ್ಷ ಕೊಟ್ಟರೆ ಅಂದ್ರೆ 2 ಸಲ ಬರೀಬೇಕು. ಇದೆಷ್ಟಾಯ್ತು 100 ಇದು 169 ಆಯ್ತು. ಅಮೌಂಟ್ ಎಷ್ಟು ಕೊಟ್ಟಾನ ಇದು 169 ವ್ಯಾಲ್ಯೂ 9,464 ಕೊಟ್ಟಾನ ಅಂದ್ರೆ ಇಂಟು 56 ಮಾಡ್ಯಾರ. ನಮಗೆ ಪ್ರಿನ್ಸಿಪಲ್ ಕೇಳಿ ಪ್ರಿನ್ಸಿಪಲ್ ಎಷ್ಟೈತಿ 100 ಇಂಟು 56 ಮಾಡಿದ್ರೆ 5,600 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ ಮೊದಲ 11 ಕಿಲೋಮೀಟರ್ ದೂರವನ್ನು 60 ನಿಮಿಷಗಳಲ್ಲಿ ಮತ್ತು ಮುಂದಿನ 22 ಕಿಲೋಮೀಟರ್ ದೂರವನ್ನು 30 ನಿಮಿಷಗಳಲ್ಲಿ ಕ್ರಮಿಸುತ್ತಾನೆ. ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ರೆ ಸರಾಸರಿ ವೇಗ ಏನಾಗುತ್ತೆ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಒಟ್ಟು ದೂರ ಎಷ್ಟೈತಿ 11 ಕಿಲೋಮೀಟರ್ ಮತ್ತು 22 ಕಿಲೋಮೀಟರ್ ಐತಿ. ಇಲ್ಲಿ ಟೈಮ್ ಎಷ್ಟು ಕೊಟ್ಟನ ಮೊದಲಕ್ಕೆ 60 ನಿಮಿಷ ಕೊಟ್ಟನ ಅಂದ್ರೆ 1 ತಾಸು ಆಗುತ್ತೆ. ಆಮೇಲೆ 30 ನಿಮಿಷ ಕೊಟ್ಟನ ಅಂದ್ರೆ 0.5 ಆಗುತ್ತೆ ಅರ್ಧ ತಾಸು. ಎಷ್ಟಾಯ್ತು 33 ಡಿವೈಡೆಡ್ ಬೈ 1.5 ಆಯ್ತು. ಅಂದ್ರೆ ಇಂಟು 10 5 3 15 5 2 3 11 ಎಷ್ಟಾಯ್ತು 22 km/h ಎವರೇಜ್ ಸ್ಪೀಡ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿರಿ. ಒಂದು ಮೇಜಿನ ಮಾರಾಟ ಬೆಲೆ ಅದರ ಖರೀದಿ ಬೆಲೆ 25% ಆಗೈತಿ. ನಷ್ಟ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ. ಸೆಲ್ಲಿಂಗ್ ಪ್ರೈಸ್ ಏನೈತಿ 25% ಪರ್ಸೆಂಟೇಜ್ ವ್ಯಾಲ್ಯೂ ಡಿವೈಡ್ ಬೈ 100 ಕಾಸ್ಟ್ ಪ್ರೈಸ್ ಆಗೈತಿ. 25 1 25 4 100 ಸೆಲ್ಲಿಂಗ್ ಪ್ರೈಸ್ ಡಿವೈಡ್ ಕಾಸ್ಟ್ ಪ್ರೈಸ್ ಏನಾಗುತ್ತೆ 1/4 ಆಗುತ್ತೆ. ಲಾಸ್ ಎಷ್ಟಾಯ್ತು ಇಲ್ಲಿ 3 ಅಂದ್ರೆ 3 ಡಿವೈಡ್ ಬೈ 4 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ ಪರ್ಸೆಂಟೇಜ್ ಆಫ್ ಲಾಸ್ ಇಲ್ಲಿ 75% ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.